ಬಿಡ್ರೋ ನನ್ನ, ಬಿಡ್ರೋ ಬಿಡ್ರೋ. ಹೇ, ನಮ್ಮಪ್ಪಂಗ್ ಗೊತ್ತಾದ್ರೆ ಅಷ್ಟೇ. ಯಾರೋ ನಿಮ್ಮಪ್ಪ? ಪ್ರೆಸೆಂಟ್ ಮಿನಿಸ್ಟರ್ ನಂಜುಂಡಯ್ಯ. ನೋಡು, ನನ್ ಮಾತು ಕೇಳು. ನಿನ್ನ ACP ಇಂದ ಕಮಿಷನರ್ ಮಾಡ್ತೀನಿ. ಎಷ್ಟು ದುಡ್ಡು ಬೇಕಾದ್ರೆ ಕೇಳು, ಏನ್ ಬೇಕಾದ್ರೆ ಹೇಳು, ನಾನು ಮಾಡ್ತೀನಿ. ನನ್ನನ್ನು ಬಿಟ್ಬಿಡು. ನೋಡು, ನನ್ನನ್ನು ಬಿಟ್ಬಿಡು ನೀನು, ಪ್ಲೀಸ್. ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ನನ್ನ ಮಾತು ಕೇಳು. ನಮ್ಮ ತಂದೆ ಗೊತ್ತಾದ್ರೆ ನೀನ್ ಕೆಲ್ಸಕ್ಕೆ ತೊಂದರೆ ಆಗುತ್ತೆ ಹೇಳ್ತಾ ಇದ್ದೀನಿ, ಕೇಳು. ಕರಿಯೋ ನಿನ್ ಡ್ಯಾಡಿನ. ಡ್ಯಾಡಿ, 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 ಡ್ಯಾಡಿ. ಹೇಗಾಯ್ತು? ಏನಾಯ್ತು? ಸರ್, ಕಾಲೇಜ್ನಲ್ಲಿ ಕುಡಿದು ಒಬ್ಬ ಹುಡುಗಿನ ರೇಪ್ ಮಾಡಿದ್ದಕ್ಕೆ ನಿಮ್ ಮಗನ ಅರೆಸ್ಟ್ ಮಾಡಿ ಕರ್ಕೊಂಡ್ ಬಂದಿದ್ದೀನಿ. ನಾನು ಬೇಕಂತ ಮಾಡಿಲ್ಲ ಡ್ಯಾಡ್. ದಟ್ ಗರ್ಲ್ ವಾಂಟ್ಸ್ ಇಟ್ ಲೈಕ್ ದಟ್. ಅವ್ನ್ ಚಿಕ್ಕ ವಯಸ್ಸಿಗೆ ತಾಯಿನ ಕಳ್ಕೊಂಡ್ಬಿಟ್ಟ. ಅವ್ನ್ ಸಾಕಕ್ಕೋಸ್ಕರ ನಾವು ಬಾಟ್ಲಿನ ಹಾಲು ಕೊಡಕ್ ಶುರು ಮಾಡಿದ್ವಿ. ಅವ್ನ್ ಬೆಳೀತಾ ಬೆಳೀತಾ ಹಾಲು ಬಿಟ್ಬಿಟ್ಟ, ಹಾಲು ಕಾಲು ಹಿಡ್ಕೊಂಡ್ಬಿಟ್ಟ. ನೋಡು, ತಪ್ಪು ಅವಂದಲ್ಲ, ಬಾಟ್ಲಿದು. ಏನೋ ತಾಯಿಲಿ ತಪ್ಲಿ ತಪ್ಪ ಮಾಡ್ಬಿಟ್ಟು ಅಂತ ತಿಳ್ಕೊಂಡ್ಬಿಟ್ಟು ಒಂದ್ ಪಿಟಿ ಕೇಸ್ ಆಗ್ಬಿಟ್ಬಿಡು. ಪಿಟಿ ಕೇಸ? ನಾನೇನಾದ್ರೂ ಜಡ್ಜ್ ಆಗಿದ್ರೆ IPC ರೆಫರ್ ಮಾಡದೆ ಹೆಂಗಸರ ಕೈಯಲ್ಲಿ ನಡು ರಸ್ತೆಯಲ್ಲಿ ಕಲ್ಲಲ್ಲಿ ಹೊಡೆಸಿ ಸಾಯಿಸ್ತಾ ಇದೆ. ಬಟ್ ಅದಕ್ಕೆ ಕೋರ್ಟ್ ಇದೆ. ಮಿಸ್ಟರ್ ನಂಜುಂಡಯ್ಯ, ನಿಮ್ ಪವರ್ಸ್ನೆಲ್ಲ ಯೂಸ್ ಮಾಡಿದ್ರು ನಾನ್ ನಿಮ್ ಮಗನ ಬಿಡೋದಿಲ್ಲ. ಸುಮ್ನೆ ಫೋನ್ಸು ಟೈಮ್ ವೇಸ್ಟ್ ಮಾಡಬೇಡಿ ಅಂತ ಹೇಳೋಕ್ ಬಂದಿದ್ದೀನಿ. ದಾಟ್ಸ್ ಇಟ್. IG ಫೋನ್ ತಿರ್ಸು. ಈಗಿಂದೀಗ ಅವಳನ್ನ ಎತ್ತಗಡೆ ಮಾಡಿಸ್ಬಿಡೋಣ. ನೋ, ಮಗನ್ನ ಅರೆಸ್ಟ್ ಮಾಡಿದ್ರು ತಡೀದೆ. ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕು ಅನ್ಕೊಂಡು ಪ್ರಿಸನ್ ಮಿನಿಸ್ಟ್ರು ಸುಮ್ಮನೆ ಇದ್ರು ಅಂತ ಜನ ಹೊಗಳ್ತಾರೆ. ದಟ್ ಈಸ್ ಪಾಲಿಟಿಕ್ಸ್. ವಾದ ವಿವಾದಗಳನ್ನು ಪರಿಶೀಲಿಸಿದ ನಂತರ ಗೌತಮ್ನನ್ನು ಅಪರಾಧಿ ಎಂದು ಪರಿಗಣಿಸಿ IPC ಸೆಕ್ಷನ್ 506 ಪ್ರಕಾರ 7 ವರ್ಷಗಳ ಕಾಲ ಕಠಿಣ ಶಿಕ್ಷೆ ವಿಧಿಸಲಾಗಿದೆ. ವೆಲ್ ಡನ್ ಮೇಡಮ್, ವೆಲ್ ಡನ್. ಮಿನಿಸ್ಟರ್ ಮಗ ಅನ್ನೋದನ್ನು ಕೇರ್ ಮಾಡದೆ ಕರ್ತವ್ಯನೇ ಮುಖ್ಯ ಅನ್ನೋ ಪೊಲೀಸ್ ಆಫೀಸರ್ ಇನ್ನೂ ನಮ್ಮ ರಾಜ್ಯದಲ್ಲಿ ಇರೋದನ್ನು ನೋಡಿ ತುಂಬಾ ಸಂತೋಷವಾಗ್ತಾ ಇದೆ. ಬರ್ಕೊಳ್ಳಿ, ಪ್ರೆಸ್ನವರೆಲ್ಲ ಬರ್ಕೊಳ್ಳಿ. ಕಮಾನ್ ಕಮಾನ್. ಟ್ರ್ಯಾಕು ಬೇರೆ ಕಡೆ ಓಡ್ತಾ ಇರೋಗಿದೆ. ಕಾಕಿ ಬಟ್ಟವ್ರು ಏನೋ ಅಂದಂಗಾಯ್ತು. ಟ್ರ್ಯಾಕು ಬೇರೆ ಕಡೆ ಓಡ್ತಾ ಇದೆ ಎಂದೆ. ಇದರ ಬಗ್ಗೆ ಮಾತಾಡಿ CM ಇಂದ ಈಕೆಗೆ ಬಹುಮಾನ ಕೊಡಿಸಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಬರ್ಕೊಳ್ಳಿ, ಇದನ್ನ ದೊಡ್ಡ ನ್ಯೂಸ್ ಮಾಡಿ ಹಾಕಿ. ಪಬ್ಲಿಸಿಟಿ ಸ್ಟಂಟ್ ಇದ್ದಾಗಿದೆ. ಏನಂದ್ರೆ? ಪಬ್ಲಿಸಿಟಿ ಸ್ಟಂಟು ಅಂದೆ. ಡ್ಯಾಡ್, ಡ್ಯಾಡ್, ಗೌತಮ್, ನನ್ನಿಂದ ನನ್ನ ಮಗನನ್ನ ದೂರ ಮಾಡಿದೆಯಲ್ಲ, ಐ ಡೋಂಟ್ ಫರ್ಗೆಟ್ ಇಟ್. ಅಂದ್ರೆ ಏನು ಮಾಡೋದು? ತಂದೆಯಾಗಿ 7 ವರ್ಷ ಮಗನಿಂದ ದೂರ ಇರಬೇಕಲ್ಲ ಅಂತ. ಸಂಕಟ ಪಡಬೇಡಿ ಸರ್. ಒಬ್ಬ ಡಾಕ್ಟರ್ ಹಾಸ್ಪಿಟಲ್ ಕಟ್ಸಿ 4 ಜನಕ್ಕೆ ಔಷಧಿ ಕೊಟ್ಟು ತನ್ನ ಜೀವನ ಸಾರ್ಥಕ ಆಯ್ತು ಅನ್ಕೋತಾನೆ. ಹಾಗೆ ನಿಮ್ ಮಗನ ಜೈಲಿಗೆ ಕಳ್ಸಿ ಪ್ರೆಸೆಂಟ್ ಮಿನಿಸ್ಟರ್ ಆಗಿದ್ದಕ್ಕೆ ಸಾರ್ಥಕ ಆಯ್ತು ಅನ್ಕೊಳ್ಳಿ. ಮೇಡಮ್, ಮೇಡಮ್, ಅಲ್ಲ ಬುಷಿ ಆಸಿಡ್ ಹಾಕಿದ್ದಾರೆ. ಏನು? ಎಲ್ಲಿ? ಜ್ಯೋತಿ ನಿಸ್ಗೋ. ಓಹ್, ಈಗ ನಿನ್ ಜನ್ಮ ಸಾರ್ಥಕವಾಗೋಯ್ತಾ? ಕ್ಷತ್ರಿಯರಿಗೆ ಜೀವನ ಸಾರ್ಥಕ ಆಗೋದು ಶತ್ರುವನ್ನ ಕೊಂದಾಗಲಿ. ಇದು ಅದರ ಆರಂಭ. ದಿಸ್ ಈಸ್ ಪೊಲಿಟಿಕಲ್ ಸ್ಟೈಲ್. ಏನಾಯ್ತು? ನನ್ ಮಗಳ ಬರ್ತ್ಡೇಗೆ ಅಂತ ಬಟ್ಟೆ ತಗೊಳಕ್ ಹೋಗಿದ್ವಿ. ನಾನಿಮ್ಮಪ್ಪ ಬಾಮ್ಮ ಬಾಮ್ಮ ಅಪ್ಪನ ಹತ್ರ ಬಾ. ಬಾಮ್ಮ, ನಾನಿಮ್ಮಪ್ಪ ಬಾಮ್ಮ ಬಾಮ್ಮ. ಹಠ ಮಾಡ್ಬೇಡ ಬೇಟಿ, ಹಠ ಮಾಡ್ಬೇಡ. ಅಲಬಾಕ್ಷ್, ಸಮಾಧಾನ ಮಾಡ್ಕೋ. ಸರ್, ನನ್ನ ಮಾತನ್ನ ನಡೆಸ್ಕೊಡ್ತೀರಾ ಸರ್? ನಾನಿರೋ ನಿನ್ಗೇನೋ ಭಯ? ನಿನ್ಗೇನು ಆಗಲ್ಲ. ಡಿಪಾರ್ಟ್ಮೆಂಟ್ ಕೊಟ್ಟ ಕಾಕಿ ಬಟ್ಟೆನ ಹೆಣಕೊತ್ತು ಬಿಳಿ ಬಟ್ಟೆ ತರ ಹಾಕೊಂಡು ನಾನು ಸಾಯ್ತೀನಿ ಅಂತ ಭಯ ಬೀಳ್ತಿಲ್ಲ ಸರ್.
ಆದ್ರೆ ನನ್ನ ಮಗಳು ನನ್ನ ಮುಖ ನೋಡಿದ್ರೆ ಸಾವಿಗಿಂತ ಹೆಚ್ಚಾಗಿ ಭಯ ಬೀಳ್ತಾಳೆ ಸರ್, ಹೆಚ್ಚಾಗಿ ಭಯ ಬೀಳ್ತಾಳೆ ಸರ್. ಅಷ್ಟೇನ ಸರ್, ನನ್ನ ಹೆಂಡತಿನೂ ನನ್ನ ಹತ್ರ ಬರಕ್ಕೆ ಹೆದರ್ಕೋತಾಳೆ ಸರ್, ಹೆದರ್ಕೋತಾಳೆ ಸರ್. ನನಗೆಷ್ಟೇ ಕಷ್ಟ ಇದ್ರು ನನ್ನ ಹೆಂಡತಿ ಮಗಳು ನನ್ನ ಹತ್ರ ಬಂದು ನಗ್ತಾ ಮಾತಾಡಿದ್ರೆ ಸಾಕು, ನೋವನ್ನೆಲ್ಲ ಬರೀತಿದ್ದೆ. ಆದ್ರೆ ಈಗ ನಾನು ಆತ ಆಗ್ಬಿಟ್ಟೆ ಸರ್. ಸರ್, ಇಂಥ ಪರಿಸ್ಥಿತಿ ಇನ್ಯಾವ ತಂದೆಗೂ ಬರಬಾರ್ದು ಅಂದ್ರೆ ಆಸಿಡ್ ಅದನ್ನ ಹಿಡಿಬೇಕು ಸರ್. ಇದಕ್ಕೆ ನಾನು ಯಾವ ಸಹಾಯ ಬೇಕಾದ್ರೂ ಮಾಡಕ್ ಸಿದ್ಧ. ಹೇಳಿ ಸರ್, ಅವನು ಹಿಡಿಬೇಕು ಸರ್, ಆಸಿಡ್ ರಾಜನ ಈ ದೇಶದ ಉದ್ದೇಶ ಹಿಂಸೆನ ಕಲಿಸೋದಂತೆ, ಈ ಅಸ್ತ್ರ ಈ ವಸ್ತ್ರ ಗುರಿ ಸಾಧಿಸಲಿ, ಈ ಧೈರ್ಯ ಈ ಶೌರ್ಯ ಅದಕ್ಕೆ ಇರಲಿ, ಈ ನಾಡಿನ ಸಂದೇಶ ಶಾಂತಿನ ಬೆಳೆಸೋದಂತೆ, ಈ ಶಿಸ್ತು ಈ ನಡತೆ ಛಲ ಮೂಡಿಸಲಿ, ಈ ನೀತಿ ಈ ನಿಯಮ ಜನ ಪ್ರೀತಿಸಲಿ. ಹೇ ಯೋಧ ನಿನಗೆ ನೀನೇ ಆಯುಧ. ಕತ್ತಾಳಿ ನನ್ನ ಮಗನೇ, ಇವತ್ತಿಗೆ ನೀನು ಪಾಪದ ಕೊಡ ತುಂಬಿತು, ನಿನಗೆ ಪಿಂಡ ಇಡೋದಕ್ಕೆ ಬಂದಿದ್ದೀನಿ. ಕತ್ತಾಳಿ ನನ್ನ ಮಗನೇ, ಕತ್ತಾಳಿ ನನ್ನ ಮಗನೇ. ಇನ್ಸ್ಪೆಕ್ಟರ್ ಅಶೋಕ್ ಕುಮಾರ್, ನನ್ನನ್ನೇ ಅರೆಸ್ಟ್ ಮಾಡ್ತೀಯೋ? ನಾನು ಜೈಲಿಂದ ಬಂದ್ಮೇಲೆ ನಿನ್ಗೆ ಆಸಿಡ್ ಹಾಕಿ ಹಾಕ್ತೀನಿ. ನಾನು ಯಾರು ಗೊತ್ತಾ? ಆಸಿಡ್ ರಾಜ. ಕಂಗ್ರಾಚುಲೇಷನ್ ಮಿಸ್ಟರ್ ಅಶೋಕ್ ಕುಮಾರ್. ಅಂತೂ ಆ ಆಸಿಡ್ ರಾಜನ್ ಹೇಳೋದು ನಮ್ಮ ಡಿಪಾರ್ಟ್ಮೆಂಟ್ ಮರ್ಯಾದೆ ಕಾಪಾಡಿದೆ. ಅದೇನು ದೊಡ್ಡ ವಿಷಯ ಬಿಡಿ ಸರ್, ನಮ್ಮ ಡಿಪಾರ್ಟ್ಮೆಂಟಿನ ಬೇರೆ ಯಾವುದೇ ವ್ಯಕ್ತಿ ಆಗಿದ್ರು ಅದೇ ಕೆಲಸ ಮಾಡ್ತಿದ್ರು. ಅದು ನಿಮ್ಮ ದೊಡ್ಡ ಗುಣ ಸರ್. ಅಲ್ಲಾಬಕ್ಷಿನ ಮೆಡಿಕಲ್ ರಿಯಂಪೋಸಿಷನ್ ರೆಡಿ ಇದೆ. 1 ಮಿನಿಟ್ ಸರ್. ಅಲ್ಲಾಬಕ್ಷದು ಚೆಕ್ ತಗೊಂಬಪ್ಪ. ತಗೊಳ್ಳಿ, ನಿಮ್ ಕೈಯಾರ ಕೊಟ್ಬಿಡಿ. ಥ್ಯಾಂಕ್ ಯು ಸರ್. ಸರ್ ಇದೇನು ಸರ್, ಬರೀ 7,500,000? ಏನು ಮಾಡೋದು ಅಶೋಕ್, ಸ್ಯಾಂಕ್ಷನ್ ಆಗಿರೋದೇ ಅಷ್ಟು. ಅದು ಅಲ್ಲದೆ ನಮ್ಮ ಡಿಪಾರ್ಟ್ಮೆಂಟ್ ಕೊಡೋದು ಗೌರ್ಮೆಂಟ್ ಹಾಸ್ಪಿಟ್ಲ್ ಖರ್ಚು ಮಾತ್ರ. ಅದರ ಮೇಲೆ ಅವ್ರು ಎಷ್ಟೇ ಖರ್ಚು ಮಾಡಿದ್ರು ಅವ್ರ ಕೈಯಿಂದಾನೆ ಕೊಟ್ಕೋಬೇಕು. ಅಷ್ಟೇ ಅಲ್ಲದೆ ಆತ ಆ ಸಮಯದಲ್ಲಿ ಡ್ಯೂಟಿ ಮೇಲೆ ಇರಲಿಲ್ಲ, ಅದಕ್ಕೆ. ಏನ್ ಸರ್, ಆತ ಡ್ಯೂಟಿಯಲ್ಲಿ ಇರಲಿಲ್ಲ ಅಂತ ಕ್ರಿಮಿನಲ್ನ ಹಿಡಿದು ಹಾಗೆ ಬಿಟ್ನಾ? ಹಿಡಿಯೋ ಪ್ರಯತ್ನ ಮಾಡ್ದ ತಾನೆ, ಅದು ಡ್ಯೂಟಿ ತಾನೆ ಸರ್? ಏನಾದ್ರು ಗಲಾಟೆ ನಡೆದಾಗ ನಮ್ಗೇನಾದ್ರು ಆದ್ರೆ ನರ್ಸಿಂಗ್ ಹೋಮ್ ಸೇರಿಸಬೇಡಿ, ಗೌರ್ಮೆಂಟ್ ಹಾಸ್ಪಿಟಲ್ ಸೇರಿಸಿ ಅಂತ ಚೀಟಿ ಬರ್ ಜೋಬಲ್ಲಿ ಇಟ್ಟಿರ್ತೀವ. ಆಗ ಪ್ರತಿಯೊಬ್ಬನಿಗೂ ಪ್ರಾಣ ಉಳಿಸೋದೇ ಮುಖ್ಯ ಆಗಿರುತ್ತೆ ಸರ್. ಅದನ್ನೇ ಆ ಜನನೂ ಮಾಡಿತು. ಆ ಜನಕ್ಕಿರೋ ಕರುಣೆನು ನಮ್ಮ ಡಿಪಾರ್ಟ್ಮೆಂಟ್ಗೆ ಇಲ್ವಲ್ಲ ಸರ್? ಅನ್ನ ಡಿಪಾರ್ಟ್ಮೆಂಟ್ಗೋಸ್ಕರ ಪ್ರಾಣ ಒತ್ತೆ ಇಟ್ಟು ಯಾಕೆ ಸರ್ ದುಡಿಬೇಕು? ನಿನ್ನ ನೋವು ನನಗೆ ಅರ್ಥ ಆಗ್ತಾ ಇದೆಯಪ್ಪ. ಆಗಿದ್ರೆ ನೀವು ಈ ರೀತಿ ಮಾತಾಡ್ತಿರಲಿಲ್ಲ. ನಾನ್ ದುಡ್ಡು ಕೇಳಿದು ಅಲ್ಲಾಬಾಗ್ ಸುಖವಾಗಿ ಸಂಸಾರ ಮಾಡೋದಕ್ಕಲ್ಲ. ತಂದೆ ಮುಖ ನೋಡಿದ್ರೆ ಹೆದರಿಕೆಯಿಂದ ದೂರ ಹೋಗ್ತಾ ಇದೆ ಅವನ ಮಗು. ಅವನ ಮಗು ಪ್ರೀತಿ ಅವ್ನಿಗೆ ಸಿಗಬೇಕು ಅಂದ್ರೆ ಅವನ ಮುಖ ಸೊರೋಗ್ಬೇಕು. ತಂದೆ ತಾಯಿಗೆ ಮಕ್ಕಳ ಪ್ರೀತಿಯಿಂದ ಸಿಗೋ ಸುಖ ₹1,00,00,000 ಕೊಟ್ಟರು ಸಿಗಲ್ಲ ಸರ್. 3 ಮಕ್ಕಳ ತಂದೆ ಆಗಿರೋ ನಿಮ್ಗೆ ಆ ಮಹತ್ವ ಗೊತ್ತಿಲ್ವಾ ಸರ್? ಅಶೋಕ್, ನೀನ್ ಹೇಳ್ತಿರೋದು ಪೂರಾ ಸತ್ಯ. ಬಟ್ ಮೈ ಹ್ಯಾಂಡ್ಸ್ ಆರ್ ಟೈಟ್. ಐ ಆಮ್ ಟೋಟಲಿ ಹೆಲ್ಪ್ಲೆಸ್. ಅಂದ್ಮೇಲೆ ಇನ್ನೂ ಎಕ್ಸಸ್ ಸೀಟ್ ಕೂತಿದ್ರಾ? ನಮ್ಮಂತರ ಉಪದೇಶ ಮಾಡೋದಕ್ಕ ಯೂನಿಫಾರ್ಮ್ ಬಿಚ್ಚಾಕಿ ಹೊರಗೋಗಿ ಸರ್. ನಮ್ ಜನ ಹರಕತೆ ಮಾಡೋರಿಗೆ ಇನ್ನೂ ದುಡ್ಡು ಕೊಡ್ತೀರ, ಇದಕ್ಕಿಂತ ಅದೇ ವಾಸಿ. ಅಶೋಕ್, ಸರ್ ಗೌರ್ಮೆಂಟ್ಗೆ ನಮ್ಮ ಡಿಪಾರ್ಟ್ಮೆಂಟ್ಗೆ ಅಲ್ಲಾಬಾಗ್ ಒಬ್ಬ ಹೆಡ್ ಕಾನ್ಸ್ಟೇಬಲ್ ಆಗಿರ್ಬೋದು, ಆದ್ರೆ ನಮಗೆ ಅವನೊಬ್ಬ ಯೋಧ.
ಅವನ ಉಳಿಸೋದಕ್ಕೆ ಬೆಳೆಸೋದಕ್ಕೆ ನನ್ನಂತ 100 ಜನ ಇದ್ದಾರೆ. ನಾವು ಒಬ್ಬೊಬ್ರು 5 ರೂಪಾಯಿ ಹಾಕಿದ್ರು ಸಾಕು ಸರ್. ಇದಕ್ಕಿಂತ 10 ಆಗುತ್ತೆ ಸರ್. ಅಲ್ಲಬಕ್ಷ ವೆಲ್ಫೇರ್ ಫಂಡ್ಗೆ ನನ್ನೊಂದು 20 ರೂಪಾಯಿ ತಗೊಳ್ಳಿ ಸರ್. 50 ರೂಪಾಯಿ ತಗೊಳ್ಳಿ ಸರ್. ಪ್ಲೀಸ್ ಸರ್, ತಗೊಳ್ಳಿ ಅಮ್ಮ.